ಬಂದ್ರಾ? ಅಚ್ಚು, ಎಲ್ಲಮ್ಮ ಹೋಗಿದೆ? ಏನಾಯ್ತು? ನಿನ್ಗೇನು ಆಗಿಲ್ಲ ತಾನೆ? ನೀವು ಹುಷಾರಾಗಿದೆಯಾ ಅಲ್ವಾ? ಏನೂ ಇಲ್ಲ ಅದ್ಕೆ. ಅರ್ಚನಾ ಅವ್ರೆ, ಏನಾಯ್ತು? ಸರ್, ಎಲ್ಲಿದ್ರಿ ಇವ್ರು? ಏನಾಯ್ತಚ್ಚು? ಅರ್ಚನಾ, ಮಾತಾಡಿ. ಏನಾಯ್ತು? ಯಾರಿದನ್ನೆಲ್ಲ ಮಾಡಿದ್ದು? ಯಾರು ಏನು ಕೇಳಬೇಡಿ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಆಮೇಲೆ ಉತ್ತರ ಕೊಡ್ತೀನಿ. ಅಲ್ಲ ಸುಮತಿ, ಕರ್ಕೊಂಡೋಗು. ಬಾಮ್ಮ ಅಚ್ಚು. ಅಚ್ಚು, ನೀನ್ ಇಲ್ಲೇ ಇರು. ನಾನ್ ನಿನಗ್ ತಿನ್ನಕ್ಕೇನಾದ್ರೂ ಕಳ್ಸ್ಕೊಡ್ತೀನಿ. ಆಮೇಲೆ ಇವಾಗ ಪಾರ್ಲರ್ನವರು ಬರ್ತಾರೆ ರೆಡಿ ಮಾಡಕ್ಕೆ. ರೆಡಿಯಾಗ್ಬಿಡು ಬೇಗ. ಸರಿ ಅದ್ಕೆ. ಸರಿ. ಮಂತ್ರ. ಸಾರಿ ಕಣಮ್ಮ. ಹೇಳಿ ಶಾಂತಿ. ಹೇ ಚಿನ್ನು, ಅದ್ಕೆ ನನ್ನ ಬಿಟ್ಬಿಟ್ಟು ಬೇಗ ರೆಡಿಯಾಗಿ ಬಾ ಅಂತ ಹೇಳಿದ್ರು. ಈಗೇನ್ ಮಾಡೋದು ಚಿನ್ನು? ಈಗ ನಮ್ಮ ಕೈಲಿ ಏನೂ ಇಲ್ಲ ಶಾಂತಿ. ಯಾವುದೇ ಕಾರಣಕ್ಕೂ ಈ ಮದ್ವೆ ನಾನು ನಿಲ್ಸೋದಕ್ಕಾಗಲ್ಲ ಶಾಂತಿ. ಚಿನ್ನು, ಏನ್ ಮಾತಾಡ್ತಿದ್ದೀನಿ ನೀನು? ಏನಾದ್ರೂ ಮಾಡ್ಬೇಕು ಚಿನ್ನು. ಇಲ್ಲ ಶಾಂತಿ, ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಾನು ನಮ್ಮ ಕೈ ಮೀರಿ ಹೋಗಿದೆ. ನೋಡು, ಇವಾಗ ನಮಗೆ ಉಳಿದಿರೋದು ಒಂದೇ ದಾರಿ. ಅದೇನು ಅಂದ್ರೆ ನೀನು ನಿಮ್ಮ ಅಣ್ಣ ಅವ್ರ ಹತ್ರ ಎಲ್ಲ ಸತ್ಯನ ಒಪ್ಕೊಂಡ್ಬಿಡು. ಆಗಲ್ಲ ಚಿನ್ನು. ನೋಡು ಶಾಂತಿ, ಈಗ ನೀನು ನಿಮ್ಮ ಅಣ್ಣವ್ರ ಹತ್ರ ಹೋಗಿ ನನಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಯಜಮಾನ್ರು ಆಗ್ಲೇ ಹೇಳಿದಾರೆ ತಾನೆ, ನಿನಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಈ ಮದ್ವೆ ನಿಲ್ಸೋಣ ಅಂತ. ನಿಲ್ಸ್ಬಿಟ್ಟು ಅಣ್ಣನ್ನ ಸಾಯಿಸ್ಬಿಡಣ್ವಾ? ಏನ್ ಹೇಳ್ತಿದ್ಯಾ ಶಾಂತಿ ನೀನು? ಇರೋ ವಿಷಯನ ಹೇಳು ಅಷ್ಟೇ. ಹೇ ಚಿನ್ನು, ಅಣ್ಣ ಈ ಮದ್ವೆ ಬಗ್ಗೆ ಏನೆಲ್ಲ ಕನ್ಸ್ ಕಟ್ಕೊಂಡಿದ್ದಾನೆ ಗೊತ್ತಾ? ನಿನಗ್ ಗೊತ್ತಾ ಚಿನ್ನು? ಅದು ಈ ಮದ್ವೆ ನನ್ ಪಾಲಿಗ್ ಮದ್ವೆ ಅಷ್ಟೇ. ಆದ್ರೆ ಅಣ್ಣಂಗೆ ಉಸಿರು ಉಸಿರು ಚಿನ್ನು. ಆ ಉಸಿರನ್ನ ನಾನು ನಿಲ್ಸೋದಕ್ಕಾಗತ್ತ ಚಿನ್ನು? ನೋಡು ಚಿನ್ನು, ಅಣ್ಣ ನನ್ನ ಹತ್ರ ಏನೆಲ್ಲ ಹೇಳ್ಕೊಂಡ ಗೊತ್ತಾ? ಒಂದು ವೇಳೆ ನಿನಗೆ ಇವತ್ತೇನಾದ್ರೂ ನಡೆದು ಈ ಮದುವೆ ನಿಂತೋಗಿದ್ದಿದ್ರೆ ಈ ಅಣ್ಣನ ದೇಹದಲ್ಲಿ ಉಸಿರಿರ್ತಿರಲಿಲ್ಲ ಕಣಕ. ನೀನು ಸುಮಂತು ಹೊಸಲು ದಾಟಿ ಮನೆಯೊಳಗೆ ಬರ್ತಿರಲ್ಲ, ಅದನ್ನ ನಾವು ಕಣ್ ತುಂಬ್ಕೋಬೇಕು. ಇದು ಬರೀ ಕನ್ಸಲ್ಲ ಕಣಮ್ಮ. ಆ ಮದುವೆ ಅನ್ನೋದು ನನ್ನ ಉಸಿರಲ್ಲಿ ಉಸಿರಾಗಿ ಬೆರ್ತೋಗಿದೆ. ಈಗ ಹೇಳು ಚಿನ್ನು, ಈ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂದ್ರೆ ಅಣ್ಣ ಉಸಿರು ನಿಂತು ಹೋಗುತ್ತೆ ಅಂತ ಹೇಳ್ತಿದ್ದಾನೆ. ಅಣ್ಣನ ಬಲಿ ಕೊಟ್ಟು ನನ್ನ ಸ್ವಾರ್ಥ ನೋಡ್ಲಾ? ಹಾಗಂತ ಶಾಂತಿ, ನಿನ್ಗೆ ಗಂಡ ಮಗು ಇದ್ದಾರೆ, ಅದನ್ನ ಮರ್ಬಿಟ್ಟು ಮದ್ವೆ ಆಗ್ತೀಯಾ? ಸಮಾಜ ಏನನ್ನುತ್ತೆ? ನಮ್ಮ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಅದನ್ನ ಬಿಟ್ಟು ಹಾಕು. ನಿನ್ ಮನಸ್ಸಾಕ್ಷಿ ಇದಕ್ಕೆ ಒಪ್ಪುತ್ತಾ? ಹಾ, ನೀನ್ ಏನ್ ಬೇಕಾದ್ರೂ ಹೇಳ್ಕೊ ಚಿನ್ನು. ಸಮಾಜ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ನಾನು ಅದ್ರ ಬಗ್ಗೆ ಈಗ ತಲೆ ಕೆಡ್ಸ್ಕೊತಿಲ್ಲ. ಈ ಮದ್ವೆ ನಡೆಯಲ್ಲ ಅಂತ ನನ್ ಒಳ ಮನ್ಸು ಹೇಳ್ತಾ ಇದೆ ಚಿನ್ನು. ನಾನ್ ನಂಬಿರೋ ದೇವ್ರು ನಿಜವಾಗ್ಲೂ ನನ್ ಕೈ ಬಿಡಲ್ಲ ಚಿನ್ನು. ಆ ನಂಬಿಕೆ ನನಗಿದೆ. ಏನ್ ಮಾತಾಡ್ತಿದ್ಯಾ ಶಾಂತಿ ನೀನು? ಆ ದೇವ್ರೆ ಪ್ರತ್ಯಕ್ಷವಾಗಿ ಬಂದು ನಿನ್ ಮದ್ವೆ ನಿಲ್ಲಿಸ್ತಾಳೆ ಅಂತ ಹೇಳ್ತಾ ಇದೆಯಲ್ಲ, ಹೇಗ್ ನಿಲ್ಲಿಸ್ತಾಳೆ? ಆ ದೇವ್ರು ಬಂದ್ರು ಸತ್ಯ ಹೇಳಲೇಬೇಕಲ್ವಾ? ಆ ಸತ್ಯ ಹೇಳಿದ್ರೆ ನಿಮ್ಮಣ್ಣ ದೇವ್ರ ಸುಮ್ಮನೆ ಬಿಡ್ತಾನೆ ಅಂತ ಅಂದ್ಕೊಳ್ತಾ ಇದೀಯಾ? ಹಾ, ನಿನ್ನ ಸತ್ಯನ ಹೊರಗೆ ಹಾಕ್ಲೇಬೇಕು. ಅದು ಹೊರಗೆ ಬಂದ್ರೇನೆ ಈ ಮದ್ವೆ ನಿಂತ್ಕೊಳ್ಳೋದು.
ಅದನ್ನ ನೀನು ಅರ್ಥ ಮಾಡ್ಕೊ. ನೋಡು ಶಾಂತಿ, ನೀನ್ ಏನೇ ನಿರ್ಧಾರ ತಗೊಂಡ್ರು ಈಗ್ಲೇ ಈ ಕ್ಷಣನೇ ಈ ರೂಮಿಂದ ಆಚೆ ಹೋಗೋಷ್ಟೊಳಗೆ ತಗೋಬೇಕು. ಅದು ಚೆನ್ನಾಗಿ ನೆನಪಿರ್ಲಿ. ಅಕಸ್ಮಾತ್ ನೀನೇನಾದ್ರೂ ತಪ್ಪು ನಿರ್ಧಾರ ತಗೊಂಡೆ ಅಂತ ಅನ್ಕೋ ಶಾಂತಿ, ಬಹಳ ಘೋರವಾದಂತ ತಪ್ಪು ಮಾಡ್ದಂಗಾಗುತ್ತೆ. ಅರ್ಥ ಮಾಡ್ಕೋ.